ಎಲ್ಲಿದೆಯಾ ಇಲ್ಲ ಫ್ರೆಂಡ್ ಹಿಂದೆ ಬರ ಘೋಷಣೆ ಏನಂತ ಕೂಗೋಣ ದೇವಿಗೆ ಜಯ ಅಂತ ಕೂಗ ಕೇಳೋಣ ಏನೋ ಕೂಗ ಕೇಳ ತಡಿಯ ಪೂಜೆ ರೂಪೇಣ ಸಂಯುತ ನಮಸ್ತಸ್ಯೈ 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 ನಮೋ ನಮಃ ಗಣಾಧೀಶ್ವರ ದೇವತಾಭ್ಯೋ ನಮಃ ಮಾರಿಕಾಂಬಾ ದೇವತಾಭ್ಯೋ ನಮಃ ಇಷ್ಟದೇವತಾ ಕುಲದೇವತಾಭ್ಯೋ ನಮಃ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಮೇ ಪುರತಸ್ತವ ತೇಲವೇ ಸಫಲಾತ್ ಅವ್ಯಾಪ್ತಿಃ ಭವೇಚನ್ ಮನಿಜನ್ಮನೆ ಇದಂ ಫಲಮಯಾ ದೇವ ಸ್ಥಾಪಿತಂ ಪುರತಸ್ತವ ತೇಲವೇ ಸಫಲಾತ್ ವ್ಯಾಪ್ತಿ ಭವೇಚನ್ ಮನಿಜನ್ಮನೆ ಗಣಾಧೀಶ್ವರ ದೇವತಾಭ್ಯೋ ನಮಃ ಮಾತಾ ಮಾರಿಕಾಂಬಾ ದೇವತಾಭ್ಯೋ ನಮಃ ಪ್ರಾರ್ಥನೆ ಮಾಡ್ಕೊಂಡ್ರಿ ಜಾತ್ರೆ ಉದ್ಘಾಟನೆ ಮಾಡಿಸ್ತಾರೆ. ಭಗವಂತ ಮಹಾಗಣಪತಿ ಅನುಗ್ರಹ ಮಾಡಿ ಮಂಗಳ ಕಾರ್ಯಕ್ರಮ ನಿರ್ವಿಘ್ನವಾಗಿ ಇದಂ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜಕ್ಕೆ ಗಣಾಧೀಶ್ವರ ಮಹಾರಾಜಕ್ಕೆ ಮಾರಿಕಾಂಬಾ ದೇವಿಗೆ ಪ್ರಾರ್ಥನಾಂ ಸಮರ್ಪಯಾಮಿ ನಮಸ್ಕರೋಮಿ अवधरात्ताहातो सर्वतो मां पाहि पाहि समन्तात् त्वं वाङ्मयस्तं चिन्मयः तमानन्दमयस्तं ब्रह्ममयः तं सच्चिदानन्द दिव्योऽसि तं प्रत्यक्षं ब्रह्म तं मूलाधारस्थितोऽसि नित्यं तं शक्तित्रयात्मकः वां योगिनोऽध्यायन्ति नित्यं तं ब्रह्मास्त्वं विष्णुस्त्वं रुद्रस्त्वं इन्द्रस्त्वं अग्निस्त्वं वायुस्त्वं सूर्यस्त्वं चन्द्रमास्त्वं ब्रह्मभूर्भुवस्वरं ಗಣಾಧಿಂ ಪೂರ್ವಮುಜ್ಜಾಂಬ ಜಾತ್ರೆಯ 2026ರ 3ನೇ ತಾರೀಕಿಂದ ನಡೆಯುವಂಥ ಪ್ರಸಿದ್ಧ ಜಾತ್ರೆ ಸಾಗರದಲ್ಲಿ 3ನೇ ತಾರೀಕಿಂದ ನಡೆಯಲಿದೆ. ಆ ಪ್ರಯುಕ್ತ ಕುಸ್ತಿ 6ರಿಂದ 9ನೇ ತಾರೀಕಿನ ತನಕ ಕುಸ್ತಿ ನಡೆಯುತ್ತೆ. ಅದಕ್ಕೆ ದೇಶಾದ್ಯಂತ ಜನಗಳು ಕುಸ್ತಿಯ ಪಟ್ಟುಗಳು ಎಲ್ಲ ಕೇಳ್ತಾ ಇದ್ದರು, ಹಿಂದಿನಲ್ಲಿ ಯಾವಾಗ ನಡೆಯುತ್ತೆ ಎಲ್ಲ ಕುಸ್ತಿಪಟುಗಳು ಇವರು ಸಹ ಆಹ್ವಾನ ಮಾಡಿದ್ದಾರೆ. ಆ ಕುಸ್ತಿ ಶ್ರೀ ಮಾರಿಕಾಂಬೆ ಜಾತ್ರೆ ಎಲ್ಲಿ ಒಳ್ಳೆ ರೀತಿಯಿಂದ ತಾಯಿ ಆಶ್ರಮದಿಂದ ಒಳ್ಳೆ ರೀತಿಯಿಂದ ಕುಸ್ತಿ ನಡೀಲಿ ಅಂತ ಬಿಡ್ತಾರೆ. 3 ವರ್ಷಕ್ಕೊಮ್ಮೆ ನಡೆಯುವ ಮಾರಿಕಾಂಬಾ ಜಾತ್ರಾ ಮಹೋತ್ಸವದಲ್ಲಿ 3 ವರ್ಷಕ್ಕೆ ನಡೀತದೆ. 3ರಿಂದ 11 ತನಕ ಜಾತ್ರೆ ಇದೆ. 6, 7, 8ರಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಜಾತ್ರೆ ನಡೆಯುತ್ತೆ, ಕುಸ್ತಿ ನಡೆಯುತ್ತೆ. ಈ ಕುಸ್ತಿ ವೈಭವೋತ್ತರವಾಗಿ ಸಾಕಷ್ಟು ಜನಗಳು ಬಂದು ಭಾಗವಹಿಸ್ತಾರೆ. ಒಳ್ಳೊಳ್ಳೆ ಕುಸ್ತಿಪಟುಗಳು ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಸ್ತಿಯನ್ನು ನೋಡಿ ಸಂತೋಷ ಪಡಬೇಕಾಗಿ ಕೇಳ್ಕೊಳ್ತೀವಿ. ಮಾರಿಕಾಂಬಾ ಜಾತ್ರಾ ಸಮಿತಿಯ ಕುಸ್ತಿ ಪರವಾಗಿ 6, 7, 8 ಕುಸ್ತಿ ವಿಜೃಂಭಣೆ ನಡೀತಾ ರಾಷ್ಟ್ರ ಮಟ್ಟದ ಕುಸ್ತಿ ನಡೀತಾ ಇದೆ. ಇದರ ಪರವಾಗಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ ಸಹಪಾಠಿಗಳು ಅಷ್ಟು ಇಲ್ಲಿದ್ದಾರೆ. ಅವ್ರ ಪರವಾಗಿ ಕುಸ್ತಿಪಟುಗಳು ತುಂಬ ಜನ ಆಗಮಿಸಬೇಕಾಗಿ ಕೇಳ್ಕೊಂಡೆ. ಶ್ರೀ ಮಾರಿಕಾಂಬಾ ದೇವಿಯ ಸ್ಮರಿಸುತ್ತ ಇವತ್ತು ಏನು ಸಾಗರದ ಸಂತ ಜೋಸೆಫರ ಮೈದಾನದಲ್ಲಿ ಎದುರುಗಡೆ ಇರೋ ಮೈದಾನದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿರ್ತಾರೆ. ನಮ್ಮ ನಾಗೇಂದ್ರ ಅವರ ಅಧ್ಯಕ್ಷರು ಅವರ ಕೈಯಲ್ಲಾಗಿದೆ.
ಹಾಗೆಯೇ ಈ ಒಂದು ಕುಸ್ತಿ ಒಂದು ಏನು ಕಾರ್ಯಕ್ರಮಕ್ಕೆ ಫೆಬ್ರವರಿ 6 ಮತ್ತು 7, 8ರಂದು ಕುಸ್ತಿ ನಡೀತಾ ಇದೆ, ರಾಷ್ಟ್ರಮಟ್ಟದ ಕುಸ್ತಿ. 6ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ನಮ್ಮ ಸಾಗರ ತಾಲೂಕಿನ ಶಾಸಕರು ಗೋಪಾಲಕೃಷ್ಣ ಬೇಳೂರವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆಯೇ ಬೇರೆ ಬೇರೆ ಅಧಿಕಾರಿಗಳು ಬರೋರಿದ್ದಾರೆ. ನಮ್ಮ ಕಮಿಟಿಯ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಶುಭ ಹಾರೈಸಬೇಕು ಮತ್ತು ವೀಕ್ಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಬಹುತೇಕ ಎಲ್ಲ ರಾಜ್ಯಗಳ ಹರಿಯಾಣ, ಮಹಾರಾಷ್ಟ್ರ, ಡೆಲ್ಲಿ ರೀತಿಯಾಗಿ ಈ ದೇಶ ವಿದೇಶಗಳಿಂದ ಅತ್ಯುನ್ನತ ಕ್ರೀಡಾಪಟುಗಳು ಪೈಲ್ವಾನರು ಬರ್ತಾ ಇದ್ದಾರೆ. ಅದು ವಿಶೇಷವಾಗಿ ಕುಸ್ತಿಗೆ ಬರ್ತಾ ಇದ್ದಾರೆ. ಒಂದು ಒಳ್ಳೆಯ ವಿಶೇಷ ಅಂಕಣ ರೆಡಿ ಆಗ್ತಿದೆ ಇಲ್ಲಿ. ನೀವೆಲ್ಲರೂ ಬನ್ನಿ, ಈ ಅಂಕಣವನ್ನು ನೋಡಿ, ಕುಸ್ತಿಯನ್ನು ನೋಡಿ ಹೇಗಿದೆ ಅಂತ ಮತ್ತೆ ಹೇಳಿ ಒಂದು ಪ್ರಯುಕ್ತ ಮಾರಿಕಾಂಬಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ನಾಗೇಂದ್ರ ಅವರು ಭೂಮಿ ಪೂಜೆ ಮಾಡಿದ್ದಾರೆ. ಭೂಮಿ ಪೂಜೆ ನೆರವೇರಿಸೋದ್ರ ಮೂಲಕ ಕುಸ್ತಿಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಗಾಗಿದೆ. ಈ ವರ್ಷದ ಜಾತ್ರೆಗೆ ಪೂರ್ತಿ ಸಹಕಾರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವ್ರದ್ದು ಒಂದು ಆಶೀರ್ವಾದದಿಂದ ಇವತ್ತು ಈ ಜಾತ್ರೆ ಸುಸಜ್ಜಿತವಾಗಿ ನಡೀತಾ ಇದೆ. ಅದ್ರ ಜೊತೆಗೆ 6, 7, 8 ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ. ಈ ಸಂತ ಜೋಸಫರ ಮೈದಾನದಲ್ಲಿ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಈ ಕುಸ್ತಿ ಪಂದ್ಯಾವಳಿಗೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಮತ್ತು ರಾಷ್ಟ್ರ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ ಕುಸ್ತಿ ಪಂದ್ಯಾವಳಿಯ ಕ್ರೀಡಾಪಟುಗಳು ಆಗಮಿಸ್ತಾರೆ. ಅವರಿಗೆ ಪಾರಿತೋಷಕಗಳು ಮತ್ತು ಆಕರ್ಷಕ ಬಹುಮಾನ ಮತ್ತು ಗದೆ ಮತ್ತು ಬಂಗಾರದ ಪದಕಗಳನ್ನು ನೀಡ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕುಸ್ತಿ ಕಾರ್ಯಕ್ರಮ ಈ ಮಾರಿಜಾತ್ರೆ ವೈಭವದಿಂದ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯುವುದರಿಂದ ಅತಿ ಹೆಚ್ಚು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಮತ್ತು ಪ್ರೇಕ್ಷಕರು ಮತ್ತು ಕ್ರೀಡಾಪಟುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮಾರಿಕಾಂಬಾ ಜಾತ್ರೆಯ ಕುಸ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು. ಶ್ರೀದೇವಿ ಮಾರಿಕಾಂಬಾ ದೇವಿಯ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಅಂಕೆ ಹಾಕುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ದಿವಸ ಚರ್ಚ್ ಮುಂಭಾಗದಲ್ಲಿ, ನೆಹರು ಮೈದಾನದ ಚರ್ಚ್ ಮುಂಭಾಗದಲ್ಲಿ ಕುಸ್ತಿ ರಾಷ್ಟ್ರ ಮಟ್ಟದ ಕುಸ್ತಿಯ ಭೂಮಿ ಪೂಜೆಯನ್ನು ಕೂಡ ಅಧ್ಯಕ್ಷರು ನೆರವೇರಿಸಿಕೊಟ್ಟಿದ್ದಾರೆ. ಫೆಬ್ರವರಿ 3ರಿಂದ 11ನೇ ತಾರೀಕುವರೆಗೆ ಜಾತ್ರೆ ಅತ್ಯಂತ ವಿಶೇಷವಾಗಿ ನಡೀತಾ ಇದೆ. ಸಾಗರದ ಶ್ರೀದೇವಿ ಮಾರಿಕಾಂಬಾ ದೇವಿ ಜಾತ್ರೆ ಫೆಬ್ರವರಿ 6 ಮತ್ತು ಫೆಬ್ರವರಿ 7 ಮತ್ತು ಫೆಬ್ರವರಿ 8ನೇ ತಾರೀಕು 3 ದಿವಸ ರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಈ ನೆಹರು ಮೈದಾನದ ಚರ್ಚ್ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ. ಎಲ್ಲ ಕುಸ್ತಿಪಟುಗಳು, ಕುಸ್ತಿಯನ್ನು ವೀಕ್ಷಿಸತಕ್ಕಂಥ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡ ತಾವು ಮಾಧ್ಯಮ ಮಿತ್ರರು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟು ರಾಷ್ಟ್ರ ಮಟ್ಟದ ಕುಸ್ತಿ ಕಾರ್ಯಕ್ರಮವನ್ನು ಕೂಡ ಈ ಜಾತ್ರೆಯಲ್ಲಿ ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಾವಂತೂ ಆಮೇಲೆ ದೊಡ್ಡ ಬರೋದು ಬರ್ರಿ.